ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಮಾಡೋದಕ್ಕೆ ಅಂತ ಒಂದಷ್ಟು ಪ್ಲಾನ್ ಮಾಡಲಾಗಿದೆ. 2 ವಿದೇಶಿ ತಂಡಗಳ ಮೇಲೆ ಆ ತಂಡಗಳ ಜರ್ಸಿಗಳ ಮೇಲೆ ಕೆಎಂಎಫ್ ಲೋಗೋವನ್ನು ಅನಾವರಣಗೊಳಿಸಲಾಗಿದೆ. T20 ವರ್ಲ್ಡ್ ಕಪ್ನ ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ತಂಡಕ್ಕೆ ಸ್ಪಾನ್ಸರ್ ಮಾಡ್ತಾ ಇದೆ ಕೆಎಂಎಫ್. ಆದರೆ ಈ ನಿರ್ಧಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಪಂದ್ಯಾವಳಿ ಸಂದರ್ಭದಲ್ಲಿ ಜಾಹೀರಾತು, ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚಾರ ಇದೆಲ್ಲ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ವಿದೇಶಿ ತಂಡಕ್ಕೆ ಕೊಟ್ಟು ಮಾಡಬೇಕಾಗಿತ್ತಾ? ಯಾಕೆ ಭಾರತದ ಯಾವುದೇ ತಂಡಕ್ಕೆ ಸ್ಪಾನ್ಸರ್ ಮಾಡೋದಕ್ಕಾಗೋದಿಲ್ವಾ? ವಿದೇಶಿ ತಂಡಕ್ಕೆ ಸ್ಪಾನ್ಸರ್ ಮಾಡಿ ಮಾತ್ರ ವರ್ಲ್ಡ್ ವೈಡ್ ಮಾರ್ಕೆಟಿಂಗ್ ಸಾಧ್ಯನಾ? ಬೇರೆ ಯಾವುದೇ ವಿಧಾನಗಳಿಲ್ವಾ? ಈ ಎಲ್ಲ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಕೆಎಂಎಫ್ನ ಈ ಒಂದು ಯೋಜನೆಯ ಹಿನ್ನೆಲೆಯಲ್ಲಿ. ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಸಹನೆಯನ್ನು ವ್ಯಕ್ತಪಡಿಸಿ ಕಿಡಿಕಾರ್ತಾ ಇದ್ದಾರೆ ಕೆಎಂಎಫ್ ವಿರುದ್ಧ. ಯಾಕಂತಂದ್ರೆ 2 ವಿದೇಶಿ ತಂಡಗಳ ಜರ್ಸಿ ಮೇಲೆ ಕೆಎಂಎಫ್ ತನ್ನ ಬ್ರ್ಯಾಂಡಿಂಗ್ ಅನ್ನು ಕೊಟ್ಟಿದೆ. T20 ವರ್ಲ್ಡ್ ಕಪ್ಗೆ ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ಗೆ ಅವರ ಜರ್ಸಿ ಮೇಲೆ ಕೆಎಂಎಫ್ ರಾರಾಜಿಸಲಿದೆ. ಯಾಕಂತಂದ್ರೆ ಅವ್ರಿಗೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ವಿದೇಶಿ ತಂಡಕ್ಕೆ ಯಾಕೆ ಸ್ಪಾನ್ಸರ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಉದ್ಯಮಿ ಮೋಹನ್ ದಾಸ್ ಪೈ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಕೆಎಂಎಫ್ ನ ಈ ನಡೆ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಕೆಎಂಎಫ್ ಅವರು ನಮ್ಮ ಕರ್ನಾಟಕ ಬಜೆಟ್ ಸಬ್ಸಿಡೀಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಮೇಲೆ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕರ್ನಾಟಕದಿಂದ ಯಾರು ರೈತರು ಕೆಎಂಎಫ್ ಗೆ ಹಾಲು ಕೊಡ್ತಾರೋ ಅವ್ರಿಗೆ ಕರ್ನಾಟಕ ಗವರ್ಮೆಂಟ್ ಡೈರೆಕ್ಟ್ಲಿ DBT ಇಂದ ಸಬ್ಸಿಡಿ ಕೊಡುತ್ತೆ. ಅವ್ರು ಮೊದಲು ಕರ್ನಾಟಕದಲ್ಲಿ ಪ್ರೈವೇಟ್ ಸೆಕ್ಟರ್ದಲ್ಲಿ ಕಾಂಪೀಟ್ ಮಾಡಿಬಿಟ್ಟು ಅವರು ಬಿಸ್ನೆಸ್ ಜಾಸ್ತಿ ಮಾಡಬೇಕು. ಎರಡನೇದು, ಅವರು ಸರ್ಕಾರದ ಸಬ್ಸಿಡಿ, ಸರ್ಕಾರದಿಂದ ಬಜೆಟ್ ಅಲ್ಲಿ ಡಿಪೆಂಡ್ ಮಾಡಬಾರ್ದು. ಮೂರನೇದು ಏನಂದ್ರೆ, ಅವರು ಭಾರತ ದೇಶದಲ್ಲಿ 20-25 ಬೇರೆ ರಾಜ್ಯದಲ್ಲಿ ಅವರು ಬಿಸ್ನೆಸ್ ಮಾಡಿಬಿಟ್ಟು ಇನ್ನ ಮುಂದೆ ಬರಬೇಕು. ಮುಂದೆ ಬಂದ್ಬಿಟ್ಟು ಏನೋ ಒಂದು 20-25 ಸಾವಿರ ಕೋಟಿ ಟರ್ನ್ ಓವರ್ ಮಾಡಿಬಿಟ್ಟು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡಿಬಿಟ್ಟು ಅದು ಪ್ರಾಫಿಟ್ಸ್ ಇಂದ ಅವ್ರು ಬೇಕಾದ್ರೆ ಆಚೆ ಹೋಗ್ಬಿಟ್ಟು ಏನ್ ಬೇಕಾದ್ರೆ ಮಾಡ್ಲಿ. ಯಾಕಂದ್ರೆ ಆಚೆ ಹೋಗೋದಕ್ಕೆ ಬಹಳ ಕಷ್ಟ ಇದೆ, ಬಹಳ ದುಡ್ಡು ಬೇಕಾಗಿದೆ. ಅವರೆಲ್ಲ ಅಮೂಲ್ ಮಾಡಿದೆ ಅಂತ ಹೇಳಿದ್ರೆ, ಅಮೂಲ್ದು ಟರ್ನ್ ಓವರ್ 75 ಸಾವಿರ ಕೋಟಿ. 75 ಸಾವಿರ ಕೋಟಿ ವ್ಯಾಲ್ಯೂ ಆಡೆಡ್ ಪ್ರೊಡಕ್ಷನ್ ಬಹಳ ಜಾಸ್ತಿ ಇದೆ. ಅವರು ಮಾರ್ಕೆಟ್ ಮಾಡಿ ಸೇಲ್ ಮಾಡ್ತಾ ಅವ್ರ ದುಡ್ಡಿದೆ. ಕೆಎಂಎಫ್ ಅಷ್ಟು ದುಡ್ಡಿದ್ಯಾ? ಮೊದಲು ಏನಾದ್ರು ಸರ್ಪ್ಲಸ್ ಇದ್ರೆ ಅವರು ನಮ್ಮ ರೈತರಿಗೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು, ರೈತರಿಗೆ ಜಾಸ್ತಿ ದುಡ್ಡು ಕೊಡಬೇಕು, ಇನ್ನ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲೇ ದುಡ್ಡು ಮಾಡಬೇಕು. ಮತ್ತೇನಾದ್ರು ದುಡ್ಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದ್ದು ಸ್ಪೋರ್ಟ್ಸ್ ಪರ್ಸನ್, ಸ್ಪೋರ್ಟ್ಸ್ ವುಮೆನ್ ಒಲಿಂಪಿಕ್ಸ್ ಹೋಗಕ್ಕೆ ಮಾಡ್ಲಿ, ಒಲಿಂಪಿಕ್ಸ್ ಹೋಗ್ಲಿ, ನ್ಯಾಷನಲ್ ಮಾಡ್ಲಿ, ರಾಂಜಿ ಟ್ರೋಫಿ ಮಾಡ್ಲಿ, ಅದೆಲ್ಲ ಖರ್ಚು ಮಾಡ್ಲಿ. ಮೊದಲು ದೊಡ್ಡ ಕಂಪನಿ ಆದ್ಮೇಲೆ, ಇಂಡಿಪೆಂಡೆಂಟ್ ಆದ್ಮೇಲೆ ಬಹಳ ದುಡ್ಡಿದ್ದಾಗ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇವತ್ತು ಅದನ್ನ ನಾನು ಅಮೂಲ್ ಮಾಡ್ತಾರೆ, ನಾವು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ರಾಜ್ಯದ ಸಬ್ಸಿಡಿ ಮೇಲೆ ನೀವು ಡಿಪೆಂಡ್ ಮಾಡ್ತೀರಾ? ಅದೆಲ್ಲ ಕಮ್ಮಿ ಮಾಡಿ. ಸಬ್ಸಿಡಿ ಮೇಲೆ ಡಿಪೆಂಡ್ ಮಾಡಿದ್ರೆ ಆ ದುಡ್ಡು ತಗೊಂಡು ನಮ್ಮ ಟ್ಯಾಕ್ಸ್ ಪೇ ದುಡ್ಡು ತಗೊಂಡು ಇಲ್ಲಿ ಹೋಗ್ತೀವಿ, ಎಲ್ಲೋಗ್ಬಿಟ್ಟು ಮಾಡ್ತೀರ ಅಂದ್ರೆ ನೋಡ್ಬೇಕು ನೀವು. ಅದು ಏನಾದ್ರು ಇದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ IPL ಅಲ್ಲಿ ಮಾಡಿ, ಇಂಡಿಯಾ ಟೀಮಿಗೆ ಮಾಡಿ, ಭಾರತ ದೇಶದ ನ್ಯಾಷನಲ್ ಟೀಮ್ T20 ಮಾಡಿ. ಇದು ಐರ್ಲೆಂಡ್, ಸ್ಕಾಟ್ಲೆಂಡ್ ಯಾರಿಗ್ ಗೊತ್ತು? ನಮ್ಮ ಕರ್ನಾಟಕದ ಏನಿದೆ ಅಂತ ಯಾರು ಗೊತ್ತು? ಬೇರೆ ಫಾರಿನ್ ಟೀಮ್ ಮೇಲೆ ದುಡ್ಡು ಹಾಕ್ತೀರಾ? ಕರ್ನಾಟಕ ಡೆವಲಪ್ಮೆಂಟ್, ಭಾರತ ದೇಶ ಡೆವಲಪ್ಮೆಂಟ್ ಹಾಕಿ ಅದು ಅಮೂಲ್ ಮಾಡ್ತಾರಂತ ನಾವು ಮಾಡ್ಬೇಕಂತ ಅಹಂಕಾರ. ಅದು ಯಾಕೆ ಅಹಂಕಾರ? ನಿಮ್ಮತ್ತ ಅಷ್ಟು ದುಡ್ಡಿದ್ಯಾ? ಅದು ದೊಡ್ಡ ಆಗಿ ಮೊದಲು ಎಲ್ಲಾರು ಕನ್ನಡಿಗರ ಕೆಎಂಎಫ್ ಒಂದು ಬಿಗ್ ನ್ಯಾಷನಲ್ ಬ್ರ್ಯಾಂಡ್ ಆಗ್ಬೇಕು, ದೊಡ್ಡ ಬ್ರ್ಯಾಂಡ್ ಆಗ್ಬೇಕು. 25 ಸಾವಿರ 30 ಸಾವಿರ ಕೋಟಿ. ಎಸ್, ಥ್ಯಾಂಕ್ ಯು ಮೋಹನ್ ದಾಸ್ ಪೈ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡೋದಕ್ಕೆ. ಮಂಡ್ಯ ಲೋಕ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಕೆಆರ್ ನಗರದ 15 ಹಳ್ಳಿಗಳಲ್ಲಿ ಇಂದು ಮತಯಾಚನೆಯನ್ನ ಮಾಡಿದ್ದಾರೆ. ಮಂಡ್ಯ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಪ್ರತ್ಯೇಕ ಪ್ರಣಾಳಿಕೆಯನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ನಮ್ಮ ಕ್ಷೇತ್ರ ನಮ್ಮ ಗ್ಯಾರಂಟಿ ಹೆಸರಿನ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಲಾಗಿದೆ. ವಿಧಾನಸಭಾ ಕ್ಷೇತ್ರವಾರು ಅಭಿವೃದ್ಧಿ ಯೋಜನೆಗೆ ವಾಗ್ದಾನವನ್ನ ಕೂಡ ನೀಡಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳು ಪ್ರಣಾಳಿಕೆ ಜೊತೆ ಕಾಂಗ್ರೆಸ್ ನೂತನ ಗ್ಯಾರಂಟಿ ಪ್ರಣಾಳಿಕೆಯನ್ನ ಕಾಂಗ್ರೆಸ್ನ ಉಸ್ತುವಾರಿ ಸಚಿವ ಸುರ್ಜೇವಾಲಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ. ಮಕ್ಕಳಿಗೆ ಒಂದು ಒಳ್ಳೆ ಊಟ,
ಇಲ್ಲ ಅವ್ರ ಶಿಕ್ಷಣಕ್ಕೆ ಒಂಚೂರು ಸಹಾಯ ಆಗಿದ್ಯಾ ಇಲ್ವಾ? ಈ ಕತೆಗಳು ನೋಡಿದೀರಾ? ಅವ್ರ ಪಾಪ ಹೆಣ್ಮಕ್ಳು ಒಡವೆ ಅಡ ಇಟ್ಟಿದ್ದನ್ನ ಎಲ್ಲ ಬಿಡಿಸ್ಕೊಂಡ್ ಬಂದವ್ರಂತೆ. ಎಷ್ಟೋ ಹೆಣ್ಮಕ್ಳು ಉಗಾದಿ ಹಬ್ಬಕ್ಕೆ ಫ್ರಿಡ್ಜ್ ತಗೊಂಡಿದೀವಿ ಗೃಹಲಕ್ಷ್ಮಿಯಿಂದ, ಟಿವಿ ತಗೊಂಡಿದೀವಿ ಗೃಹಲಕ್ಷ್ಮಿಯಿಂದ, ಅಂದ್ರೆ ಮನೆಗಲ್ವಾ ಕೊಟ್ಟಿದ್